ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೂದಿ ಮುಚ್ಚಿದ ಕೆಂಡದಂತಿದೆ ಹಾವೇರಿಯ ನರೇಗಲ್. ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಕಾರ ಹುಣ್ಣಿಮೆ ಗಲಾಟೆ ಕೇಸ್. ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಕಾರ ಹುಣ್ಣಿಮೆ ಗಲಾಟೆ ಕೇಸ್. ಮಧ್ಯಾಹ್ನ 3 ಗಂಟೆಗೆ ನರೇಗಲ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಭೇಟಿ ನೀಡಲಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿರುವ ವಿಜಯೇಂದ್ರ ನಿನ್ನೆ ಹೋರಿ ಬೆದರಿಸುವಾಗ ಅನ್ಯ ಕೋಮುಗಳ ನಡುವೆ ಇಲ್ಲಿ ಗಲಾಟೆ ನಡೆದಿತ್ತು. ಸದ್ಯ ಹಾವೇರಿಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವ 3 ಗಾಯಾಳುಗಳು ಮೈ ಕೈ ತಲೆಗೆ ಸ್ಟಿಚ್ ಹಾಕಿಸಿಕೊಂಡು ನರಳ್ತಾ ಇದ್ದಾರೆ. ಗಾಯಾಳುಗಳು ಲೋಹಿತ್ ಕುರುಬರ್ ಬಲಗೈ ಮುರಿತ, ಶಿವರಾಜ್ ಕುರುಬರ್ಗೆ ತಲೆಗೆ ಏಟು ಬಿದ್ದಿದೆ. ಜಯಪ್ಪ ಕುರುಬರ್ಗೆ ಎಡಕೈ ಮುರಿತವಾಗಿದೆ. ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮ ಇದೀಗ ನಿಗಿ ಅನ್ನುವಂತಹ ಸ್ಥಿತಿಗೆ ನಿರ್ಮಾಣ ಆಗಿರುವಂಥದ್ದು. ಕಾರಣ ಇಷ್ಟೇ, ಕಾರು ಹುಣ್ಣಿಮೆಯ ದಿನದಂದು ನಿನ್ನೆಯ ದಿನ ಅಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಈಗಾಗಲೇ ಅನೇಕ ವಿವಿಧ ಕಾರಣಗಳಿಂದಾಗಿ ಕ್ಷುಲ್ಲಕವಾಗಿರ್ತಕ್ಕಂಥ ಈಗಾಗಲೇ ಜಗಳವನ್ನು ಮಾಡಿಕೊಂಡು ಹೊಡಿಬಡಿ ಮಾಡಿರುವಂಥದ್ದು. ಅದು ಏನು ಅಂತಂದರೆ ಆಯುಧಗಳಿಂದ ಈಗಾಗಲೇ ಹೊಡೆದಾಡಿಕೊಂಡಿರುವಂಥ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ಬಿತ್ತರ ಮಾಡಿರುವಂಥದ್ದು. ಸದ್ಯ ಈಗ ನಾನು ಗಾಯಾಳುಗಳು ಅಡ್ಮಿಟ್ ಆಗಿರುವಂತಹ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ನಾನು ಇರುವಂಥದ್ದು. ಇಲ್ಲಿ ಏನು ಕಾಣಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಏನಂತಂದರೆ ನಿನ್ನೆ ಏನು ಗಾಯಗೊಂಡು ಈಗಾಗಲೇ ಚಿಕಿತ್ಸೆಯನ್ನು ಈಗ ಪಡೆದುಕೊಳ್ಳುವಂತಹ ಏನು ಸ್ಥಳ ಏನಿದೆ ಜಿಲ್ಲಾಸ್ಪತ್ರೆಯಲ್ಲಿ ನಾವು ಇರುವಂಥದ್ದು. ಸೊ ಇಲ್ಲಿ ಏನು ನೀವೆಲ್ಲಿ ಗಾಯ ಇದೆ, ಸೊ ಈ ರೀತಿಯಾಗಿರ್ತಕ್ಕಂಥ ಮಚ್ಚಿನ ಏಟು ಬಿದ್ದ ಹಿನ್ನೆಲೆಯಲ್ಲಿ ಎಷ್ಟು ಹೊಲಿಗೆ ಬಿದ್ದಿದೆ? ಈಗ 8 ಹೊಲಿಗೆ ಬಿದ್ದಿದೆ ನೋಡಿ. ಸೊ ಇದು ಕಾರು ಹುಣ್ಣಿಮೆಯ ಸಂಬಂಧ ಜಾನಪದ ಕ್ರೀಡೆ ನಿಟ್ಟಿನಲ್ಲಿ ಭಾಗಿಯಾಗಲಿಕ್ಕೆ ಹೋಗಿರ್ತಕ್ಕಂಥ ಊರಿನವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಮಚ್ಚಿನಿಂದ ಹೊಡೆದಿದ್ದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತಾ ಇದೆ. ಮಚ್ಚಿನಿಂದ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಬೀಸಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆಲ್ಲರಿಗೂ ಕೂಡ ಗಾಯ ಆಗಿರುವಂಥದ್ದು. ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಇವಾಗ ಯಾವ ಉದ್ದೇಶದಿಂದ ಅಲ್ಲಿ ಜಗಳ ಆಯಿತು? ನಿಜಕ್ಕೂ ಕೂಡ ಯಾರ್ದು ತಪ್ಪಿತ್ತು ಅಲ್ಲಿ? ಸರ, ನಮ್ದೇನು ತಪ್ಪಿಲ್ಲ ರೀ. ಅವ್ರವ್ರ ಜಗಳ ಮಾಡಾಕಂತಿದ್ರಿ ಅಲ್ಲಿ. ನಾವು ಇದನ್ನ ಕಾರುಣಿಕರಿ ಅಂತಂದು ವರ್ಷನ ಹಬ್ಬ ಮಾಡ್ತೇವೆ ರೀ ನಮ್ಮ ಹಿಂದೂ ಧರ್ಮದ್ದು. ಅವರು ಮುಸ್ಲಿಮು ಹಬ್ಬ ನಮ್ಮ ಜೊತೆಗೇ ಕೂಡಿ ಹಬ್ಬ ಮಾಡ್ತಿದ್ರಿ. ಅವರು ನಾವು ವರ್ಷನ ಹಂಗೆ ಮಾಡ್ತಿದ್ವಿ. ಈ ವರ್ಷ ಅವ್ರವ್ರ ಜಗಳ ಮಾಡಾಕಂತಿದ್ರಿ. ನಾವು ನಮ್ಮ ಖುಷಿಗೋಸ್ಕರ ಒಂದು ಹೋರಿ ಹಿಡ್ಕೊಂಬಂದು ಬಿಡ್ತಾ ಇದ್ದೀವಿ ರೀ. ಬಿಡುವಾಗ ಆ ಹೋರಿ ಒಬ್ಬನ ದುಡ್ಕೊಂಡು ಹೋತ್ರಿ. ಅದು ದುಡ್ಕೊಂಡು ಹೋದ್ಲೇನ ಅವರು ಹೋರಿ ಹೆಂಗೆ ಹಿಡ್ಕೊಂತೀರಿ ನೀವು ಅಂತಂದು ನಮ್ಮ ಹುಡುಗನ್ನ ಒಬ್ಬನ ಹೊಡೆದ್ರಿ. ಹೊಡೆದ್ಲೇನ ನಾವು ಬಿಡ್ಸಾಕೆ ಹೋಗಿದ್ದೀವಿ ರೀ. ಅವರು ನಮ್ಮ ಹುಡುಗನ ಹೊಡ್ಯಾಕೆ ಹೋದಾಗ ಅವ್ರನ್ನ ಯಾಕೆ ಹೊಡಿತಿದ್ದೆ, ಯಾಕಂದು ಹೋಗೈತಿ ಹೋರಿ ಅಂತಂದು ಬಿಡ್ಸಾಕೆ ಹೋಗಿದ್ರಿ. ಬಿಡ್ಸಾಕೆ ಹೋದ್ಲೇನ ಇವರು ಅಡಿಕೆ ಸುಲಿಯ ಕುಡುಗಲ್ ತೊಗೊಂಬಂದು ಹೊಡೆದಾರೆ. ಹೊಡೆದ್ರು? ಹಾಂ ರೀ. ಎಷ್ಟು ಜನ ಟೋಟಲ್? 6 ಜನ ಕೊಡ್ದಾರೆ ಸರ್. 6 ಜನಕ್ಕೆ 3 ಜನ ಇಲ್ಲೇ ಅದಾರೆ ರೀ ಜಿಲ್ಲಾ ಆಸ್ಪತ್ರೆಗೆ ಹಾವೇರಿ. ಹುಬ್ಳಿ ಕೆಮ್ಸಿಗೆ 3 ಜನ ಹೋದಾರೆ. ಮೊದಲೇ ಈ ರೀತಿ ಹಿಂದೆ ಗಲಾಟೆ ಆಗಿದ್ವಾ ನಿಮ್ಮ ಮತ್ತು ಅವ್ರ ನಡುವೆ? ಗಲಾಟೆ ಅವಾಗ ಗಣೇಶ ಚತುರ್ಥಿ ಅವಾಗ ದೀಪಾವಳಿಯಾಗ ಅವಾಗ ಹಾಕಿದ್ವಿ ರೀ ಸರ್. ಆದರೂ ಈಗ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿದ್ದಿಲ್ಲ ರೀ. ಈಗೇನ ನಮ್ಮ ಹಿಂದೂ ಧರ್ಮದ್ದು ನಾವು ಇದನ್ನ ಹಬ್ಬ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ಕೊಂತ ಬಿಡ್ತಿದ್ವಿ ನಾವು. ಇಷ್ಟು ಗಾಯಾಳುಗಳ ಮಾತಾಗಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ, ಉಣಿಸಿಮರದ, ಗ್ಯಾರಂಟಿ ನ್ಯೂಸ್.